ನಾನೇ ಕುಡಿತೀನಿ. ಇವನ್ ಪಕ್ಕ ನನ್ನನ್ನ ಇವನ್ ಹೆಂಡತಿ ಇರೋ ಜಾಗಕ್ಕೆ ಕಳ್ಸಕ್ ನೋಡ್ತಿದ್ದಾನೆ. ಕುಡಿ. ಹಾ, ಅಯ್ಯೋ, ನಾನ್ ಸತ್ತೋಗ್ತೀನ ಏನು? ಇಷ್ಟೊತ್ತು ಗಂಟ್ಲು ಉರಿಬೇಕಿತ್ತಲ್ಲ, ಅಂದ್ರೆ ನಿದ್ದೆ ಮಾತ್ರೆ ಹಾಕಿದನ? ಚೆನ್ನಾಗಿದ್ಯಾ? ನಿದ್ದೆ ಮಾತ್ರೆ ಹಾಕಿದ್ರು ಕಹಿ ಇರ್ಬೇಕಿತ್ತಲ್ಲ, ನನ್ಗೇನು ಅರ್ಥ ಆಗ್ತಿಲ್ವೇ? ಸಾಕು, ಕೊಡು. ಅದ್ರಲ್ಲಿ ಇನ್ನೂ ಇದೆ. ಹಾ, ಗೊತ್ತು. ನೀನು ನನ್ನ ಹೆಂಡತಿ, ಇದ್ರಲ್ಲಿ ನಿನ್ ಪ್ರೀತಿ ಬರ್ತಿರುತ್ತೆ. ಅಬ್ಬಾ, ಸದ್ಯ ಇವನ್ ಕುಡಿತಿದ್ದಾನೆ ಅಂದ್ರೆ ವಿಷ ಹಾಕಿಲ್ಲ ಅಂತಾಯ್ತು. ಸರಿ, ನಿನ್ನ ನಾನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಬೇಗ ರೆಡಿ ಆಗ್ಬಿಡು ಮಣಿ. ಮಣಿನಾ? ನಾನು ಬೇಡ, ನೀನ್ ಮಣಿ ಅಲ್ಲ ಅಂತ ಹೇಳಿ ನನಗೆ ಹರ್ಟ್ ಮಾಡ್ಬೇಡ. ನೀನು ನನ್ನ ಮಣಿನೇ. ನನ್ನ ಕಣ್ಣೋಡು, ಅದು ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಕಾಯ್ತಿದೆ. ನನಗೆ ಇಷ್ಟು ದಿನ ಆದ್ಮೇಲೆ ನೀನು ನೋಡೋ ಭಾಗ್ಯ ಸಿಕ್ಕಿದೆ. ಕಾಣ್ತಿದ್ಯಾ ಮಣಿ, ನನ್ನ ಕಣ್ಣಲ್ಲಿ ನಿನ್ ಮೇಲಿರೋ ಪ್ರೀತಿ? ಏನಾಯ್ತು ಮಣಿ? ಏನಿಲ್ಲ, ನನ್ ಸ್ನಾನಕ್ಕೆ ಹೋಗ್ಬೇಕು. ಅಯ್ಯೋ, ಒಳ್ಳೆ ತಿಕ್ಲು ನನ್ ಮಗನ್ ಸಹವಾಸ ಆಯ್ತು. 3 ದಿನ ಮುದ್ದಾಡ್ತಾನೆ, 3 ದಿನ ಶಿಕ್ಷೆ ಕೊಡ್ತಾನೆ. ಶಿಕ್ಷೆನಾದ್ರೂ ತಡ್ಕೋಬಹುದು, ಆದ್ರೆ ಅವ್ನ್ ಪ್ರೀತಿ ತಡ್ಕೊಳಕ್ ಆಗ್ತಿಲ್ವಲ್ಲ. ಮಣಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಸ್ನಾನಕ್ಕೆ ಹೋಗ್ಬೇಕು. ಎಷ್ಟು ಚಂದ ನನ್ ಮಣಿ. ಇನ್ಮೇಲೆ ನಿನ್ನ ದೂರ ಹೋಗೋದಕ್ ಬಿಡಲ್ಲ ಮಣಿ. ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ಕೋತೀನಿ. ಮೀರಾನೇ ಮಾಡಿದಾಳೆ ಅಂತ ಅದೇಗಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯಾ? ಯಾಕೆ ಸರ್, ಅವತ್ತು ನಮ್ಮನ್ನಷ್ಟೆಲ್ಲ ಹೊಡೆದ್ಲಲ್ಲ ಅವಳು, ಅದನ್ನೆಲ್ಲ ಮರ್ತ್ಬಿಟ್ರ ನೀವು? ನಮ್ಮನ್ನೆಲ್ಲ ಸಾಯ್ಸಕ್ ಬಂದಿದ್ದನ್ನ ನೀವೇ ನೋಡಿದ್ರಿ ತಾನೆ? ಈಗ್ಲೂ ಕೃಷ್ಣನ್ ಮೇಲಿರೋ ಕೋಪಕ್ಕೆ ಅವಳೆ ಯಾಕೆ ಈ ತರ ಮಾಡಿರ್ಬಾರ್ದು? ರಾತ್ರಿ ನೀನೇ ನಿನ್ನ ಕೈಯಾರೆ ಗೀಚಿದ್ದನ್ನ ನಾನೇ ನೋಡಿದ್ದೀನಿ. ಆದ್ರೆ ಈಗ ಬೆಳಗ್ಗೆ ಎದ್ದು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಿದ್ಯಾ. ಹೇಗ್ ಸೇವಂತಿ ಇದೆಲ್ಲ? ನಮ್ ಮೇಲೇನೆ ಅವಳಿಗೆ ಅಷ್ಟೊಂದು ದ್ವೇಷ ಇದೆ ಅಂದ್ಮೇಲೆ ಇನ್ನು ನಮ್ಮ ಮಗು ಮೇಲೆ ಇರೋದಿಲ್ವಾ? ಬನ್ನಿ ಸರ್, ಭಾವನ್ಗೆ ಹೇಳಿ ಅವಳಿಗೆ ತಕ್ಕ ಶಾಸ್ತಿ ಮಾಡ್ಸೋಣ. ಬನ್ನಿ. 1 ನಿಮಿಷ ಸೇವಂತಿ, ಒಂದ್ಸಲ ಯೋಚನೆ ಮಾಡು. ಅಲ್ಲಿ ನೋಡಲಿ, ಡೋರ್ ಲಾಕ್ ಆಗಿದೆ. ರಾತ್ರಿಯಿಂದನೂ ಲಾಕ್ ಆಗಿತ್ತು. ನಾವು ಡೋರ್ನ ಓಪನ್ ಮಾಡಿಲ್ಲ ಅಂದ್ಮೇಲೆ ಮೀರಾ ಒಳಗಡೆ ಬರೋದಕ್ಕೆ ಹೇಗ್ ಸಾಧ್ಯ? ಅವಳು ಒಳಗಡೆ ಬರೋದಕ್ಕೆ ಹೇಗ್ ಸಾಧ್ಯ? ಈ ಕೃಷ್ಣನ ಹೆಸರ ಮೇಲೆ ಗೀಚಿ ಮತ್ತೆ ಅವಳು ವಾಪಸ್ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೌದಲ್ವಾ? ಮತ್ತೆ ಇದನ್ನ ಯಾರು ಸರ್ ಮಾಡಿದ್ದು? ನೋಡು, ಕೃಷ್ಣ ಆಟ ಆಡ್ತಾ ಗೀಚಿದ್ರು ಗೀಚಿರ್ಬೋದು. ನೀನಂತದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಲ್ಲ ಸರ್, ಅವನು ಹೇಗ್ ಗೀಚೋದಕ್ ಸಾಧ್ಯ? ಅವನಿನ್ನೂ ಮಲ್ಗಿದಾನೆ. ಹಾಗಾದ್ರೆ ಮೊದ್ಲೆದ್ದಿದ್ದು ನೀನೇ ಗೀಚಿದ್ದು ಅಂತ ಹೇಳಕ್ಕಾಗತ್ತಾ? ಏನು, ನಾನಾ? ಇಲ್ಲ, ನಾನೇ ಗೀಚಿದೆ. ಸರಿನಾ? ಸರ್, ನೀವ್ಯಾಕೆ ಬೆಳಗ್ಗೆನೆ ನನ್ ಮೇಲೆ ರೇಗ್ತಾ ಇದ್ದೀರಾ? ಮತ್ತೆ ಚಿಕ್ಕ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಇರಿಟೇಟ್ ಆಗಲ್ವಾ? ಸರ್, ಅರ್ಜುನ್ ಸರ್, ನೋಡ್ದ್ಯಾ ಕೃಷ್ಣ, ನಿಮ್ಮ ಅಪ್ಪನ್ಗೆ ಇದು ಚಿಕ್ಕ ವಿಷಯ ಅಂತೆ. ನಿನ್ ಹೆಸರು ಬರ್ದು ಅದ್ರ ಮೇಲೆ ಗೀಚಿರೋದನ್ನ ನೋಡ್ತಿದ್ರೆ ನನಗೆ ನಿನಗೆ ಚುಚ್ಚದಾಗ ಅನಿಸ್ತಾ ಇದೆ.
ಇದವ್ರಿಗೆ ಅರ್ಥ ಆಗ್ತಿಲ್ಲ. ಛೆ! ಪಾಪ ನಮ್ ಕೃಷ್ಣ ನನ್ ಮುದ್ದು ಗೊಂಬೆ ಹೆಸರನ್ನ ಬರ್ದು ಗೀಚೋದಕ್ಕೆ ಅವ್ರಿಗೆ ಹೇಗಾದ್ರೂ ಮನ್ಸ್ ಬಂತೋ. ಇನ್ಮೇಲಿಂದ ಯಾರನ್ನೂ ನಮ್ ಕೃಷ್ಣನ್ ಹತ್ರಕ್ ಬರೋದಕ್ ಬಿಡ್ಬಾರ್ದು. ಇವನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕು. ನನ್ ಮುದ್ದು ಬಂಗಾರ. ಮಗುನ್ ಮುಟ್ಟಕ್ ಹೋದಳು, ಕೈ ಯಾಕೆ ವಾಪಸ್ ತಗೊಂಡ್ಲು? ಇವಳ ಮನ್ಸಲ್ಲಿ ಏನ್ ನಡೀತಾ ಇದೆ? ಕೃಷ್ಣನ ನೋಡಿದ್ರೆ ನನ್ಗೆ ಯಾಕೆ ಹೀಗಾಗ್ತಿದೆ? ದೂರದಿಂದ ನೋಡಿದ್ರೆ ಅವನ ಮುದ್ದು ಮಾಡ್ಬೇಕು ಅಂತ ಅನ್ಸುತ್ತೆ. ಅದೇ ಹತ್ರಕ್ ಹೋದ್ರೆ ನನಗೆ ಗೊತ್ತಿಲ್ದ್ರ ಹಾಗೆ ಅವನ ಮೇಲೆ ಕೋಪ ಬರುತ್ತೆ, ಅವನ ಹೊಡಿಬೇಕು ಅನ್ಸುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಹುಚ್ಚಿಡಿತಿದೆ ನನಗೆ. ಇದೆಲ್ಲ ನೋಡ್ತಾ ಇದ್ರೆ ಆ ಪೇಪರ್ ಮೇಲೆ ಗೀಚಿದ್ದು ನಾನೇನಾ? ಅಯ್ಯೋ ದೇವ್ರೆ! ಹೇಗೋ ಸ್ನಾನಕ್ಕೆ ಅಂತ ಹೇಳಿ ಎಸ್ಕೇಪ್ ಆಗಿ ಬಂದೆ. ಅಯ್ಯಯ್ಯೋ, ಬಟ್ಟೆ ಟವಲ್ ಏನು ತಂದಿಲ್ವೇ? ನಾನು ಸ್ನಾನ ಮಾಡ್ತಿಲ್ಲ ಅಂತ ಗೊತ್ತಾದ್ರೆ ಮತ್ತೆ ಇಲ್ಲಿ ಬಂದು ಅದೇನ್ ಮಾಡ್ತಾನೋ ಏನೋ. ಏನ್ ಮಾಡ್ಲಿ? ಮಣಿ, ಮಣಿ, ಅಯ್ಯಯ್ಯೋ, ಯಾರು? ನಮ್ ರೂಮಲ್ಲಿ ಇನ್ಯಾರು ಬರ್ತಾರೆ? ನಾನೇ. ಬಾಗ್ಲು ತೆಗಿ. ಯಾಕೆ? ಆ ನಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ. ರೊಮ್ಯಾನ್ಸಾ? ಟವಲ್ ಬಿಟ್ಟು ಹೋಗಿದ್ಯಾ? ಅದನ್ನ ಕೊಡೋದಕ್ ಬಂದೆ.